ಬಾಸ್ ಕನ್ನಡ ಸೀಸನ್ 12 10 ವೀಕ್ಸ್ ಕಂಪ್ಲೀಟ್ ಆಗಿದೆ ಗುರು. ಬನ್ನಿ ಯಾರ್ಯಾರು ಕಳಪೆ ಪಡ್ಕೊಂಡಿದ್ದಾರೆ ಅಂತ ನೋಡೋಣ. ಮೊದಲನೇ ವಾರ ಉತ್ತಮ ಮತ್ತು ಕಳಪೆ ಅನ್ನೋ ಪ್ರಕ್ರಿಯೆ ನಡೀಲಿಲ್ಲ, ಹಾಗಾಗಿ ಯಾರಿಗೂ ಸಿಗ್ಲಿಲ್ಲ. ಎರಡನೇ ವಾರ ಕಳಪೆ ಆಗಿದ್ದು ಜಂಟಿಯಾಗಿ ಬಂದಂತಹ ಮಂಜುಭಾಷಿಣಿ ಮತ್ತು ರಾಶಿಕಾ ಅವರು. ಮೂರನೇ ವಾರ ಪ್ರಕ್ರಿಯೆ ನಡೀಲಿಲ್ಲ. ನಾಲ್ಕನೇ ವಾರ ಕಳಪೆ ಪಡ್ಕೊಂಡಿದ್ದು ಅಶ್ವಿನಿ ಗೌಡ ಅವರು. ಐದನೇ ವಾರ ಕಳಪೆ ಪಡ್ಕೊಂಡಿದ್ದು ಧ್ರುವಂತ್ ಅವರು. ಹಿಂದಿನ ವಾರ ಉತ್ತಮ, ಈ ವಾರ ಕಳಪೆ. ಆರನೇ ವಾರ ಕಳಪೆ ಪಡ್ಕೊಂಡಿದ್ದು ಗಿಲ್ಲಿ ನಟ ಅವರು. ಏಳನೇ ವಾರ ಕಳಪೆ ಪಡ್ಕೊಂಡಿದ್ದು ಮಾಳು ಅವರು. ಎಂಟನೇ ವಾರ ಎರಡನೇ ಬಾರಿಗೆ ಕಳಪೆ ಪಡ್ಕೊಂಡಿದ್ದು ಅಶ್ವಿನಿ ಗೌಡ ಅವರು. ಒಂಬತ್ತನೇ ವಾರ ಈ ಪ್ರಕ್ರಿಯೆ ಮತ್ತೆ ನಡೀಲಿಲ್ಲ. ಹತ್ತನೇ ವಾರ ಎರಡನೇ ಬಾರಿಗೆ ಮತ್ತೊಮ್ಮೆ ಕಳಪೆ ಪಡ್ಕೊಂಡಿದ್ದು ಗಿಲ್ಲಿ ನಟ ಅವರು. ಕಳಪೆ ಜಾಸ್ತಿ ಪಡ್ಕೊಂಡಿರೋ ರೇಸಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಅವರಿದ್ದಾರೆ. ಕಳಪೆ ಪಡ್ಕೊಳ್ಳೋಂಥ ಕ್ಯಾಂಡಿಡೇಟ್ ಅಂತ ನಿಮಗೆ ಅನಿಸುತ್ತಾ? ಇವ್ರು ಇದಕ್ಕೆ ಡಿಸರ್ವಿಂಗ್ ಇದ್ದಾರಾ? ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಕಾರ ನಿಜವಾದ ಕಳಪೆ ಯಾರು? ಯಾರಿಗೆ ಕಳಪೆ ಪಟ್ಟ ಸಿಗಬೇಕು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇದೇ ತರದ ವಿಡಿಯೋಗಳಿಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.